ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಒಂದು ಡಿಫ್ರೆಂಟ್ ಆದಂತಹ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹಾಸನದ MG ರೋಡಿನಲ್ಲಿ ಇರುವಂತಹ ಫುಡ್ ಸ್ಟ್ರೀಟ್ಗೆ ಹೋಗಿದ್ವಿ. ಸುಮಾರು ಸಲ ಹೋಗಿದ್ದೀನಿ. ಆವಾಗ ಎಲ್ಲ ಟ್ರೈ ಮಾಡ್ತಾ ಇದ್ದಿದ್ದು ಎಲ್ಲರ ಫೇವ್ರೇಟ್ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಗೋಬಿ ಆಗಿರ್ಬೋದು ಅಥವಾ ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ. ಸೊ ಈ ಥರದ್ದೆಲ್ಲ ನಾವು ಟ್ರೈ ಮಾಡೇ ಇರ್ತೀವಿ. ಮಸಾಲೆ ಪುರಿ ತಿಂದುಬಿಟ್ಟು ಮತ್ತೆ ನಾವು ಹೋಗಿದ್ದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಇತ್ತು, ಜೋಳದ ರೊಟ್ಟಿಯ ಖಾನಾವಳಿ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ನಾವು ಟ್ರೈ ಮಾಡಿದ್ದು ಗಿರ್ಮಿಟ್ಟು. ಇದು ಹೇಗಿತ್ತು ಅಂತ ಇವತ್ತಿನ ವೀಡಿಯೋಲಿ ನಾನು ರಿವ್ಯೂಸ್ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಉತ್ತರ ಕರ್ನಾಟಕ ಅಂದ ತಕ್ಷಣ ಮೊದಲಿಗೆ ನೆನಪಾಗೋದು ಜೋಳದ ರೊಟ್ಟಿ ಊಟ ಅಲ್ವಾ? ಹೌದು, ಇವ್ರ ಹತ್ರ ಕೂಡ ಜೋಳದ ರೊಟ್ಟಿಯ ಊಟ ನಿಮಗೆ ಸಿಕ್ಕುತ್ತೆ. ಹಾಗೆ ಮಿರ್ಚಿ ಕೂಡ ಸಿಗುವಂಥದ್ದು. ನಾವು ಟ್ರೈ ಮಾಡಿದ್ದು ಗಿರ್ಮಿಟ್ಟು. ಇದು ನಮ್ಮ ಫೇವ್ರೇಟ್ ಅಂತ ಹೇಳ್ಬೋದು. ಸುಮಾರು ತಿಂಗಳೇ ಆಗಿತ್ತು ಗಿರ್ಮಿಟ್ ತಿಂದು. ಹಾಗಾಗಿ ಗಿರ್ಮಿಟ್ಟನ್ನು ಆರ್ಡ್ರ್ ಮಾಡಿದ್ವಿ. ನಿಜ ಹೇಳ್ತೀನಿ, ಸಖತ್ತಾಗಿ ಮಾಡಿಕೊಟ್ಟಿದ್ರು. ನೀವು ಏನಾದರೂ ಹಾಸನವರಾಗಿದ್ದರೆ ಖಂಡಿತವಾಗ್ಲೂ MG ರೋಡಿನಲ್ಲಿ ಇರುವಂತಹ ಫುಡ್ ಸ್ಟ್ರೀಟಲ್ಲಿ ನೀವು ಜೋಳದ ರೊಟ್ಟಿ ಖಾನಾವಳಿಗೆ ಹೋಗಿ ಈ ಒಂದು ಗಿರ್ಮಿಟ್ಟನ್ನು ಟ್ರೈ ಮಾಡಿ. ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆಯೇ ನಾನು ಮುಂಚೆನೇ ಹೇಳಿದೆ, ಇದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಸ್ಟಾಲ್ ಆಗಿರೋದ್ರಿಂದ ಇವ್ರ ಹತ್ರ ಜೋಳದ ರೊಟ್ಟಿ ಊಟ ಕೂಡ ಸಿಕ್ಕುತ್ತೆ ಅಂತ. ಹಾಗೆ ಬದನೆಕಾಯಿ ಬಜ್ಜಿ ಕೂಡ ಮಾಡೋದುಂಟು. ಹಾಗೆಯೇ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಕೂಡ ಮಾಡ್ತಾರೆ. ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೆಪ್ಟೆಂಬರಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅಲ್ಲಿ ಗಿರ್ಮಿಟ್ ಬೇಕು ಅಂದ್ಬಿಟ್ಟು ಹುಡುಕೊಂಡೋಗಿ ಗಿರ್ಮಿಟ್ಟನ್ನು ತಿಂದ್ಕೊಂಡು ಬಂದಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು. ಬಟ್ ಅಲ್ಲಿ ಯಾಕೋ ಅಷ್ಟು ನನಗೆ ಇಷ್ಟ ಆಗಿರಲಿಲ್ಲ. ಬಟ್ ಇಲ್ಲಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ, ತಿಂತಾ ಇದ್ದರೆ ಏನೋ ತಿನ್ನಬೇಕು ಅನ್ನೋ ಅಷ್ಟು ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಗಿರ್ಮಿಟ್ ರೆಡಿ ಆಗ್ತಾ ಇದೆ. ಇದು ಖಾರ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಮೀಡಿಯಮ್ ಆಗಿ ಖಾರ ಹಾಕಿಸಿ ಮಾಡಿಸಿದ್ದೆ. ನಿಜವಾಗ್ಲೂ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಕೆಲವರಿಗೆ ಖಾರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಖಾರ ಇದ್ರಂತೂ ಇನ್ನೂ ಸಖತ್ತಾಗಿರೋದು. ಬಟ್ ಮೀಡಿಯಮ್ ಆಗಿ ನಾನು ಖಾರ ಹಾಕಿಸಿ ಆ ಗಿರ್ಮಿಟ್ಟನ್ನು ಮಾಡಿಸಿದ್ದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇನ್ನೂ ಯಾರಾದರೂ ಗಿರ್ಮಿಟ್ಟನ್ನು ಟೇಸ್ಟ್ ಮಾಡಿಲ್ಲ ಅಂದರೆ ಒಮ್ಮೆ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ. ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಫೈನಲಿ ಗಿರ್ಮಿಟ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಕೂಡ ಮಾಡೋದಿದೆ. ಫ್ರೆಂಡ್ಸ್, ಇದೇ ಥರದ ಫುಡ್ ರಿವ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಇದೇ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.